ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನಿಂದ ನೋಡ್ತಾ ಇದ್ರೆ ಯೂಟ್ಯೂಬ್ ಆನ್ ಮಾಡಿಬಿಟ್ರೆ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದರೂ ಕೂಡ ಗಿಲ್ಲಿಯವರ ಜನಪ್ರಿಯತೆ ಎಷ್ಟಿದೆಯಪ್ಪ ಅಂತಂದರೆ, ಅವರು ಆಡೋದೇ ಬೇಕಾಗಿಲ್ಲ ಬಿಗ್ ಬಾಸ್. ಹಂಗೆ ವಿನ್ನರ್ ಅಂತಂದರೆ ಘೋಷಣೆ ಮಾಡಿಬಿಡ್ತಿದ್ರಣ. ಯಾರು ಮಾಡಬೇಕಂತ ಕೇಳಿದ್ರಿ ಬಿಗ್ ಬಾಸ್ನವರು. ಆ ಜನಪ್ರಿಯತೆ ನೋಡಿದರೆ ಎಷ್ಟು ಜನ ಜಾತ್ರೆ ಅವರು ಬಂದರೆ, ಅವರು ಮಂಡ್ಯ ಕಡೆ ಆಗಲಿ ಬೇರೆ ಎಲ್ಲೇ ಹೋದರೂ ಕೂಡ ಎಷ್ಟೊಂದು ಪ್ರಶಂಸೆ ಸಿಗ್ತಾಯಿದೆ. ದೊಡ್ಡವರು ಹೇಳ್ದಾಗೆ ಅಭಿಮಾನಿಗಳೇ ದೇವರು. ನಿಜಕ್ಕೂ ಅಪ್ಪು ಅವ್ರು ಹೇಳ್ದಾಗೆ ಅಭಿಮಾನಿಗಳೇ ನೆಮ್ಮದಿಯ ಉಸಿರು ಅಂತ ಏನು ಹೇಳಿದ್ದಾರೆ ಸುಳ್ಳಲ್ಲ. ಈ ಒಂದು ಕ್ರೌಡ್ ನೋಡಿದರೆ ಗಿಲ್ಲಿಯವರು ಯಾವ ರೀತಿ ಒಂದು ಜನಪ್ರಿಯತೆಯಿಂದ ಇನ್ನೂ ಹೆಚ್ಚಿನ ಉತ್ತುಂಗದಲ್ಲಿದ್ದಾರೆ. ಭಾಳ ಖುಷಿಯಾಗುತ್ತೆ ನೋಡಿದರೆ. ಹೀಗೆ ಅವರ ಸಾಧನೆ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ಹೇಳ್ತೀನಿ. ಒಂದು ಕಿರಿಯರಿಂದ ಹಿಡ್ಕೊಂಡು ಹಿರಿಯರವರೆಗೂ ಗಿಲ್ಲಿ ಅಂದರೆ ಅಚ್ಚುಮೆಚ್ಚಿನ ಒಂದು ನಟ. ಅವ್ರ ಊರಲ್ಲಿ ಅಜಾತ ಶತ್ರು, ಯಾರೂ ಕೂಡ ದ್ವೇಷಿಸರಿಲ್ಲ. ಆ ರೀತಿ ಅವರು ಬೆಳೆದು ಬಂದ ಹಾದಿ ನಿಜಕ್ಕೂ ಖುಷಿ ತರುತ್ತೆ. ಫಿಲಿಮ್ ಇಂಡಸ್ಟ್ರಿ ಆಗಿರ್ಬೋದು, ಅವರ ಹಳ್ಳಿ ಜೀವನ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ಹೇಟ್ ಮಾಡುವಂಥ ಕ್ಯಾರೆಕ್ಟ್ರೇ ಅಲ್ಲ. ಹೀಗೆ ಅವರು ಮುಂದೆ ಬರಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ಸ್.